ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಲೋ ಗೈಸ್, ಸೊ ಇವತ್ತು ನಾವು ಎಗ್ ಮಸಾಲ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಗೈಸ್. ಇದೆ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಬೆಡ್ ಶೀಪ್ ತಾನೇ ಇರ್ತೀರ ಅಷ್ಟು ಟೇಸ್ಟಿಯಾಗಿದೆ. ಒಂದು ಮಿಕ್ಸಿಲಿ ಟೊಮ್ಯಾಟೊ, ಮೆಣಸಿನ್ಕಾಯಿ ಹಾಗೆ ಕೊರಿಯಂಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಆಗಬೇಕು. ಆಮೇಲೆ ಮೊಸರಿಗೆ ಖಾರ, ಉಪ್ಪು, ಕೊರಿಯಂಡರ್ ಪೌಡರ್, ಗರಂ ಮಸಾಲ, ಖಾರದ ಪುಡಿ, ಹಳದಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಬಾಯ್ಲ್ಡ್ ಆಗಿರೋ ಎಗ್ಸ್ನ ಈ ಥರ ಚಾಪ್ ಮಾಡಿಕೊಂಡು ಒಂದು ಪ್ಯಾನಿಗೆ ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ. ಸಾಸಿಗೆ, ಜೀರಿಗೆ, ಲವಂಗ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಜಿಂಜರ್ ಪೇಸ್ಟ್ ಮತ್ತು ಆವಾಗಲೇ ಮಾಡ್ಕೊಂಡಿರೋ ಆ ಮಸಾಲಾನ ಹಾಕಿ ಕಲಸೋಣ. ಮತ್ತು ಆವಾಗಲೇ ಖಾರದ ಮಸಾಲ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಕಲಸೋಣ. ನೋಡಿ ಇದು ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ, ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಇದು ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಆಮೇಲೆ ಆವಾಗಲೇ ಬಾಯ್ಲ್ ಮಾಡ್ಕೊಂಡಿರೋ ಎಗ್ಸ್ನ ಹಾಕಿ ಚೆನ್ನಾಗಿ ಕುದಿಸಿ. ಸೊ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣ್ತಿದೆ. ಕೊರಿಯಂಡರ್ ಹಾಕ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ನಿಮ್ಮ ಮನೇಲಿ ನೀವು ಇದನ್ನು ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ತಿಂತಾನೇ ಇರ್ತಾರೆ. ಥ್ಯಾಂಕ್ ಯು.